ದೇಶಾದ್ಯಂತ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ. ಧಾರವಾಡ ನಗರದಲ್ಲಿಯೂ ಕೂಡ ಯೋಗಾಭ್ಯಾಸಕ್ಕೆ ಜಿಲ್ಲಾಧಿಕಾರಿ ಚಾಲನೆಯನ್ನ ನೀಡಿದ್ದಾರೆ. ನಗರದ ಆರ್.ಎನ್. ಶೆಟ್ಟಿ ಮೈದಾನದಲ್ಲಿ ಯೋಗಾಭ್ಯಾಸ ಆಯೋಜನೆಯನ್ನ ಮಾಡಲಾಗಿತ್ತು. ಯೋಗ ದಿನಾಚರಣೆಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದಾರೆ. ಸಾರ್ವಜನಿಕರೊಂದಿಗೆ ಡಿಸಿ ದಿವ್ಯ ಪ್ರಭುರಿಂದಲೂ ಕೂಡ ಯೋಗಾಭ್ಯಾಸವನ್ನ ಮಾಡಲಾಗಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಧಾರವಾಡ ನಗರದಲ್ಲಿ ಒಂದು ಕಡೆ ಯೋಗಾಭ್ಯಾಸಕ್ಕೆ ಜಿಲ್ಲಾಧಿಕಾರಿ ಚಾಲನೆಯನ್ನ ನೀಡುತ್ತಾರೆ. ನಗರದ ಆರ್.ಎನ್. ಶೆಟ್ಟಿ ಮೈದಾನದಲ್ಲಿ ಯೋಗ ಆಯೋಜನೆಯನ್ನ ಮಾಡಲಾಗಿದೆ. ಯೋಗ ದಿನಾಚರಣೆಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದಾರೆ. ಇನ್ನು ಸಾರ್ವಜನಿಕರೊಂದಿಗೆ ಡಿಸಿ ದಿವ್ಯ ಪ್ರಭುರಿಂದಲೂ ಕೂಡ ಯೋಗಾಭ್ಯಾಸವನ್ನ ಮಾಡಲಾಗಿದೆ. ವಿಶ್ವ ಯೋಗ ದಿನ ಪ್ರತಿ ವರ್ಷ ಜೂನ್ 21ರಂದು ಎಲ್ಲೆಡೆಯೂ ಕೂಡ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಅಂತೆಯೇ ಈ ದಿನ ಅಂದ್ರೆ ಯೋಗವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ ಸರ್ಕಾರ, ವಿವಿಧ ಸಂಘ ಸಂಸ್ಥೆಗಳು ಕೂಡ ನಿರ್ಧಾರವನ್ನ ಮಾಡಿದೆ. ಯೋಗ ಮಾನಸಿಕ ಶಾಂತಿ, ಭಾವನಾತ್ಮಕ ಶಕ್ತಿ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಆಳವಾದ ಸಂಪರ್ಕವನ್ನ ಬೆಂಬಲಿಸುವ ಜೀವನದ ವಿಧಾನವಾಗಿದೆ ಅನ್ನೋದನ್ನ ಅರಿತು ಧಾರವಾಡ ನಗರದಲ್ಲಿಯೂ ಕೂಡ ಯೋಗ ದಿನಾಚರಣೆಯನ್ನ ಮಾಡಲಾಗಿದೆ. ಇನ್ನು ನೂರಾರು ಜನರು ಈ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. शांति शांति शांति।